ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಾಧು ಸ್ವಭಾವ ಎಂಬ ಒಂದು ಪುಟ್ಟ ಕಥೆಯನ್ನು ನಿಮ್ಮೆಲ್ಲರಿಗೂ ಹೇಳಲಿದ್ದೇನೆ. ಒಂದಾನೊಂದು ದಿನ ಒಬ್ಬ ರಾಜರು ಅರಣ್ಯಕ್ಕೆ ಬೇಟೆಯಾಡಲು ಹೋದ್ರು. ಅಲ್ಲಿ ಅರಣ್ಯದ ಪಕ್ಕದಲ್ಲೇ ಒಬ್ಬ ಸಾಧುವಿನ ಆಶ್ರಮವಿತ್ತು. ರಾಜರು ಅಲ್ಲಿ ತಮ್ಮ ಆಭರಣಗಳನ್ನೆಲ್ಲ ಆಶ್ರಮದಲ್ಲಿ ಇಟ್ಟು ಭದ್ರಪಡಿಸಿ ಅರಣ್ಯದೊಳಗೆ ಬೇಟೆಯಾಡಲು ಹೋದ್ರು. ಈ ಸಂಗತಿ ಅಲ್ಲೇ ಇದ್ದಂತಹ ಇಬ್ಬರು ಕಳ್ಳರಿಗೆ ಗೊತ್ತಾಗ್ಬಿಡತ್ತೆ. ಅವರು ರಾಜನ ಆಭರಣಗಳೆಲ್ಲವನ್ನೂ ವಶಪಡಿಸಿಕೊಳ್ಳುವ ಉದ್ದೇಶದಿಂದ ಸಾಧುವಿನ ಕುಟೀರದ ಬಳಿಗೆ ಬರ್ತಾರೆ. ಸಾಧು ಆ ಕಳ್ಳರನ್ನು ನೋಡಿದ ಕೂಡಲೇ ಅವರ ಉದ್ದೇಶವನ್ನು ತಿಳ್ಕೊಂಡು, ನೀವು ಇದಕ್ಕೆ ತಾನೇ ಬಂದಿರಿ ಅಂತ ಕೇಳ್ತಾರೆ. ಆಮೇಲೆ ತೆಗೆದುಕೊಳ್ಳಿ ಎಂದು ಹೇಳಿ ರಾಜನ ಆಭರಣಗಳೆಲ್ಲವನ್ನೂ ಅವರ ಮುಂದಿಡ್ತಾರೆ. ಆಗ ಕಳ್ಳರು ಸಾಧುವನ್ನು ಬೆರಗಾಗಿ ನೋಡತೊಡಗಿದ್ರು. ಆಗ ಸಾಧು ಆ ಕಳ್ಳರಿಗೆ ಹೇಳ್ತಾರೆ, ಕಳ್ಳತನವು ಮಹಾಪಾಪವಲ್ವೇ? ಆ ಪಾಪಕ್ಕೆ ನಿಮ್ಮನ್ನು ಗುರಿ ಮಾಡಲು ನನಗಿಷ್ಟವಿಲ್ಲ. ಹಾಗಾಗಿ ನಾನೇ ನಿಮಗೆ ಈ ಆಭರಣಗಳೆಲ್ಲವನ್ನೂ ಕೊಡುತ್ತೇನೆ. ನೀವು ಬಲವಂತದಿಂದ ಈ ಆಭರಣಗಳನ್ನೆಲ್ಲ ಕತ್ಕೊಂಡು ಹೋದ್ರೂ ರಾಜರು ಹೇಗೋ ನಿಮ್ಮನ್ನ ಹಿಡಿದ್ಬಿಡ್ತಾರೆ. ಆಮೇಲೆ ನಿಮ್ಮ ತಲೆಯನ್ನು ಕಡಿಸುತ್ತಾರೆ. ಆ ಭಯವೂ ನಿಮಗೆ ಬೇಡ. ನಾನೇ ನಿಮ್ಮನ್ನು ಕರೆದು ಈ ಆಭರಣಗಳನ್ನೆಲ್ಲ ಕೊಟ್ಟೆ ಎಂದು ಮಹಾರಾಜರಿಗೆ ಹೇಳುತ್ತೇನೆ ಎಂದು ಸಂತರು ಹೇಳಿದ್ರು. ಆಗ ಕಳ್ಳರು ಮೂಕಸ್ಮಿತರಾಗಿ ಸಾಧುವನ್ನು ಸುಮ್ಮನೆ ನೋಡಿ ಆಭರಣಗಳನ್ನು ಮುಟ್ಟದೆ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಧನ್ಯವಾದಗಳು.